ಮಾಡ್ಸೋಕ್ಕೆ ಹೇಳ್ತಿದ್ರು. ಅದು ಯಾಕೋ ಈ ಸಲ ಬೇರೆ ಕಡೆ ಸ್ಕ್ಯಾನಿಂಗ್ ಹೇಳಿದರು. ಹಾಗಾಗಿ 2 ಕಡೆ ಓಡಾಡಿ ಮಾಡಿಸಿ. ಹಾಯ್ ಹಲೋ ಎವ್ರಿವನ್. ಏನಕ್ಕೆ ಈಗ ಆಗ್ತಿದೆಯೋ ಗೊತ್ತಿಲ್ಲ. ನನ್ನ ಮಗಂಗಂತೂ ಮಂತ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ನಮಗಂತೂ ತುಂಬ ಕಷ್ಟ ಆಗ್ತಿದೆ. ಹಾಗೆಯೇ ಇವತ್ತು ಕೂಡ ಯಾಕೋ ಫೀವರ್ ಅಂತ ಹಿಂದಿಂದ ಫೀವರ್ ಬರ್ತಿದೆ. ಹಾಗೆ ಬೆಳಗ್ಗೆ ಹಾಸ್ಪಿಟಲ್ಗೆ ಕೂಡ ಅಪಾಯಿಂಟ್ಮೆಂಟ್ ತೊಗೊಂಡು ಕರ್ಕೊಂಡೋದೆ. ಅಲ್ಲಿ ಹೋಗಿ ತೋರಿಸಿದ ಮೇಲೆ ಅವರು ಯೂರಿನ್ ಇನ್ಫೆಕ್ಷನ್ನಿಂದ ಬಂದಿರ್ಬೋದು ಅಂತ ಯೂರಿನ್ ಕಲ್ಚರು, ರೋಟೀನು ಹಾಗೆ ಸ್ಕ್ಯಾನಿಂಗ್ ಎಲ್ಲ ಬರ್ಕೊಟ್ರು. ಅಲ್ಲಿ ನಾವು ತೋರಿಸೋ ಹತ್ರ ಇಲ್ಲ, ಬೇರೆ ಕಡೆ ಅವ್ರು ಬರ್ಕೊಟ್ಟಿದ್ದ ಹತ್ರ ಹೋಗಿ ಮಾಡಿಸ್ಬೇಕು. ಎರಡೂ ಈ ಸಲ ಬೇರೆ ಬೇರೆ ಕಡೆ ಬರ್ತಿದ್ರು. ಮುಂಚೆ ಯೂರಿನ್ ಟೆಸ್ಟಿಗೆ ಎಲ್ಲಿ ಕೊಡ್ತಿದ್ರು ಅಲ್ಲೇ ಸ್ಕ್ಯಾನಿಂಗ್ ಮಾಡ್ಸೋಕ್ಕೆ ಹೇಳ್ತಿದ್ರು. ಅದು ಯಾಕೋ ಈ ಸಲ ಬೇರೆ ಕಡೆ ಸ್ಕ್ಯಾನಿಂಗ್ ಹೇಳಿದರು. ಹಾಗಾಗಿ 2 ಕಡೆ ಓಡಾಡಿ ಮಾಡಿಸಿ ಮನೆಗೆ ಬರೋ ಅಷ್ಟರಲ್ಲಿ ತುಂಬ ಲೇಟ್ ಆಗೋಯಿತು. 2:30-3 ಗಂಟೆ ಆಗೋಯಿತು. ಹಾಗೆ ಬರೋದಕ್ಕೆ ಮುಂಚೆನೇ ಹೊಟ್ಟೆ ಹಸ್ತಿದೆ ಅಂತಿದ್ದ. ಸ್ಕ್ಯಾನಿಂಗಿಗೆ ವೆಯ್ಟ್ ಮಾಡಿನೇ ತುಂಬ ಟೈಮ್ ಅಲ್ಲೇ ಸ್ಪೆಂಡ್ ಮಾಡಿದ್ವಿ. ಹಾಗಾಗಿ ಏನಾದರೂ ಕೊಡಿಸು ಅಂತ ಆವಾಗಲೇ ಕೇಳ್ತಿದ್ದ. ಸ್ಕ್ಯಾನಿಂಗ್ ಆಗಲಿ ಇರು, ಮನೆಗೆ ಹೋಗುವಾಗ ತಿನ್ಕೊಂಡು ಹೋಗೋಣ ಅಂತ ಹೋಟೆಲ್ಗೆ ಹೋಗಿ ಹಾಗೆ ಒಂದೊಂದು ನೀರು ದೋಸೆ ತಿಂದ್ಕೊಂಡು ಮನೆಗೆ ಬಂದೆ. ಮನೆಗೆ ಬಂದಮೇಲೆ ಅವನಿಗೆ ಕೂಡ ಸಿರಪ್ ಹಾಕಿ ಮಲಗಿಸ್ಬಿಟ್ಟೆ. ರಿಪೋರ್ಟ್ ಎಲ್ಲ ಕಳಿಸಿದ್ನಲ್ಲ, ಎಲ್ಲ ನಾರ್ಮಲ್ ಇತ್ತು. ಸ್ವಲ್ಪ ಯೂರಿನ್ ಇನ್ಫೆಕ್ಷನ್ ಇದೆ, ಇನ್ನೇನು ಪ್ರಾಬ್ಲಮ್ ಇಲ್ಲ, ಆಂಟಿಬಯೋಟಿಕ್ ಹಾಕಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಅವನಿಗೆ ಕೂಡ ಸಿರಪ್ ಹಾಕಿ ಮನಗಿಸಿ ನಾನು ಸ್ವಲ್ಪ ಮಲ್ಕೊಂಡು ರೆಸ್ಟ್ ಮಾಡಿ ಈವ್ನಿಂಗ್ ಹಸ್ಬೆಂಡ್ ಬರೋ ಟೈಮ್ಗೆ ಎದ್ದು ಫ್ರೆಶ್ ಅಪ್ ಆದೆ. ಅವರು ಬಂದಮೇಲೆ ಹೋಗಿ ಕರ್ಕೊಂಡು ಬಂದಮೇಲೆ ಅವರು ಅಕ್ವಾಸ್ಕೇಪ್ಗೆ ಸ್ವಲ್ಪ ಸ್ಟೋನ್ಸ್ ಪರ್ಚೇಸ್ ಮಾಡಬೇಕಿತ್ತು. ಹೋಗ್ತೀನಿ ಕ್ಯಾಬ್ ಮಾಡಿಕೊಂಡು ಅಂತ ಅಂತಿದ್ರು. ಕ್ಯಾಬಲ್ಲಿ ಇನ್ನೇನು ಒಬ್ಬನೇ ಹೋಗ್ತೀನಲ್ಲ, ಬರ್ತೀರಾ ಅಂತ ನಮ್ಮನ್ನು ಕೂಡ ಕರ್ಕೊಂಡೋದ್ರು. ಅಷ್ಟರಲ್ಲಿ ಇವನು ಕೂಡ ಸಿರಪ್ ಹಾಕಿದ್ನಲ್ಲ, ಆರಾಮಾಗಿದ್ದ. ಹೋಗಿ ಬರೋಣ ಅಂತ ಹೋಗಿ ಬಂದ್ವಿ. ನೋಡಿ ಈ ಥರ ಸ್ಟೋನ್ಸು. ಯಾರಿಗಾದರೂ ಅಕ್ವಾಸ್ಕೇಪ್ ಬಗ್ಗೆ ಇಂಟ್ರೆಸ್ಟ್ ಇದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಇದೇ ಥರ ವೀಡಿಯೋಸ್ಗೆ ನಮ್ಮ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.